ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಅಮಿತ್ ಶಾಗೆ ಮತ್ತೊಂದು ಭರ್ಜರಿ ನ್ಯೂಸ್ ಬರ್ತಿದೆ. ಈಗ 4 ರಾಜ್ಯಗಳ ಎಲೆಕ್ಷನ್ ಇರೋ ಹೊತ್ತಲ್ಲಿ ಕೇರಳದಲ್ಲೊಂದು ಒಳ್ಳೆ ಓಪನಿಂಗ್ ಆಯಿತು. ಪಾಲಿಕೆ ಚುನಾವಣೆಯಲ್ಲಿ ಕೇರಳದ ರಾಜಧಾನಿಯಲ್ಲಿ BJP ಕಮಲ ಅರಳಿಸುವಲ್ಲಿ ಯಶಸ್ವಿ ಆಯ್ತಲ್ಲ. ಇದ್ರ ಬೆನ್ನಲ್ಲೇ ನೋಡಿ ತಮಿಳುನಾಡಿನಲ್ಲಿ NDAಗೆ ಬಿಗ್ ನ್ಯೂಸ್ ಬರ್ತಾ ಇದೆ. ಏನು ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್? ಹಾಗಾದರೆ ಲೇಟೆಸ್ಟ್ ಸರ್ವೆಗಳ ಅಂಕಿಅಂಶಗಳು ಹೊರಬಿದ್ದಿದ್ದು DMKಗೆ ಆಘಾತಕಾರಿ ಅಂಶ. ಏನಿದು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೇಲ್ನೋಟಕ್ಕಂತೂ ಈ ಸಲನೂ DMK ಬರುತ್ತೆ ಅನ್ನೋ ರೀತಿಯೇ ಕಾಣುತ್ತೆ. ಆದರೆ ಹಲವು ಸರ್ವೆ ರಿಪೋರ್ಟ್ಸ್ ಈಗ ಔಟ್ ಆಗಿರೋದು. ಅಂದರೆ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಟುಕೊಂಡು ಮಾಡಿರುವಂಥ ಆನ್ಲೈನ್ ಸರ್ವೆ, ಆಫ್ಲೈನ್ ಸರ್ವೆ, ಪ್ರತಿಷ್ಠಿತ ಸರ್ವೆಗಳು ಏನನ್ನು ಹೇಳ್ತಾ ಇದೆ? ಹಾಗಾದರೆ ಈ ಹೊತ್ತಲ್ಲಿ ಚುನಾವಣೆಗೆ ಕೆಲವು ತಿಂಗಳುಗಳು ಬಾಕಿ ಇರೋ ಹೊತ್ತಲ್ಲಿ NDA ಯಾವ ರೀತಿ ಮ್ಯಾಜಿಕ್ ಮಾಡಬಲ್ಲದು, ಮತ್ತು ವಿಜಯ್ ಈಗಷ್ಟೇ ಹುಟ್ಟು ಹಾಕಿರುವಂಥ ಆದರೆ ಭರ್ಜರಿ ಸದ್ದು ಮಾಡ್ತಿದ್ದಾರೆ ಆನ್ಲೈನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಂತೂ ವಿಜಯ್ ಹವಾ ಹೇಳುತ್ತೀರೋದು. ಸೊ AIADMK, TVK, ಮತ್ತೊಂದು ಕಡೆ DMK ಆಡಳಿತ ಪಕ್ಷ ಏನೇನು ಪರಿಸ್ಥಿತಿಯಲ್ಲಿದೆ, DMK ಅಂದುಕೊಂಡಂಗಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಷ್ಟೇ ಕೋಟಿಗಟ್ಟಲೆ ಜನರನ್ನು ಸೇರಿಸಿ ಭಯಂಕರ ರ್ಯಾಲಿ ಮಾಡೋದಕ್ಕೆ DMK ಹೊರಟಿತ್ತು. 25 ಲಕ್ಷ ಸೇರಿದ್ರೂ ಕೂಡ ಭರ್ಜರಿ ಶಕ್ತಿ ಪ್ರದರ್ಶನ ಅಂತ 1 ಕೋಟಿ ಟಾರ್ಗೆಟ್ ಹಾಕ್ಕೊಂಡು ಇಡೀ ತಮಿಳುನಾಡಿನಾದ್ಯಂತ ಎಷ್ಟು ತಯಾರಿ ಮಾಡ್ಕೊಳ್ತಿದೆ ಅಂದರೆ DMKಗಿರೋ ಟೆನ್ಷನ್ ಕಾಣಿಸ್ತಿದೆ ಅಲ್ಲಿ. DMK ಅಂದುಕೊಂಡಂಗಿಲ್ಲ ಈ ಸಲ, ಸ್ಟಾಲಿನ್ ಅಂದುಕೊಂಡಂಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದ್ರ ನಡುವೆ ನೋಡಿ ರಿಪೋರ್ಟ್ಸ್ ಏನು ಹೇಳ್ತಿವೆ. ನವೆಂಬರ್ ಮತ್ತು ಡಿಸೆಂಬರಲ್ಲಿ ಲಭ್ಯವಾಗಿರುವಂಥ ಅಂಕಿಅಂಶಗಳಿವೆಲ್ಲ. ಸೀಟ್ ಪ್ರೊಜೆಕ್ಷನ್ DMK ಪ್ಲಸ್ ಅಂದರೆ ಮೈತ್ರಿಗೆ 106 ಸೀಟ್ಸ್ ಅಂತ ಕೊಡ್ತಿದ್ದಾರೆ. AIADMKಗೆ 105 ಸೀಟ್ಸನ್ನು ಕೊಡ್ತಿದ್ದಾರೆ. TVK ವಿಜಯ್ ಪಕ್ಷಕ್ಕೆ ಹೊಸದಾಗಿ ಅವ್ರಿಗೆ ಹೆಸರು ಮತ್ತೊಂದು ಅಂತ ಏನೂ ಪ್ರಾಬ್ಲಮ್ ಇಲ್ಲ, ಅದು ಸಂಘಟನೆಯ ಸಮಸ್ಯೆ, ಇನ್ನೂ ಸಮಯ ಬೇಕು ಅಷ್ಟೇ. 23 ಸೀಟ್ಸ್ ಕೊಡ್ತಾ ಇದ್ದಾರೆ. ನೋಡಿ, ಕಳೆದ ಬಾರಿ 133 ಸೀಟ್ ಗೆದ್ದಿತ್ತು DMK, ಮತ್ತು ಅಲೈನ್ಸ್ ಓವರಾಲ್ 159 ಗೆದ್ದಿದ್ರು. AIADMK 75 ಸೀಟ್ಸು, BJP ಬೇರೆ ಪಕ್ಷಗಳನ್ನೆಲ್ಲ ಸೇರಿಸ್ಕೊಂಡು NDA ಜೊತೆಗೆ. ಸೊ ಈ ಸಲ ಏನಾಗುತ್ತೆ ಅಂತ ಕೇಳಿದ್ರೆ, ಸೆಪ್ಟೆಂಬರ್ ಜೂನಲ್ಲಿ ಬಂದ ಸರ್ವೆಗಳು ಏನು ಹೇಳ್ತಿದ್ವು, ಡಿಸೆಂಬರಲ್ಲಿ ಬಂದಿರೋ ಸರ್ವೆ ಏನು ಹೇಳ್ತಾ ಇದೆ? ಸೆಪ್ಟೆಂಬರ್ 2ಗೆ ರಿಲೀಸ್ ಆದಂಥ ಅಗ್ನಿ ನ್ಯೂಸ್ ಸರ್ವೆ DMKಗೆ 43%, AIADMKಗೆ 37%. ಜುಲೈಯಲ್ಲಿ ಚಾಣಕ್ಯ ಸರ್ವೆ 30% DMKಗೆ, ADMKಗೆ 41% ಕೊಟ್ಟಿದೆ. ಚಾಣಕ್ಯ ADMK ಮೈತ್ರಿನೇ ಬರುತ್ತೆ ಅಂತ ಹೇಳ್ತಿರೋದು. ಮಾರಿಸ್ ಮೀಡಿಯಾ DMK 32% ಮತ್ತು ADMK 30% ಅಂತ ಕೊಟ್ಟಿದ್ದಾರೆ. ಓವರಾಲ್ ಆ್ಯಾವ್ರೇಜಲ್ಲಿ DMK 35%, 36% ADMKಗೆ ಅಂತ ಕೊಡ್ತಿದ್ದಾರೆ. ಇನ್ನು 2025ರ ಡಿಸೆಂಬರ್ ಸಮಯದಲ್ಲಿ ನಡೆದಿರುವ, ನವೆಂಬರ್ ಡಿಸೆಂಬರಲ್ಲಿ ನಡೆದಿರೋ ಸರ್ವೆಗಳು ನೋಡಿ. ರಿಯಲ್ ನ್ಯೂಸ್ ಆನ್ಲೈನ್ ನವೆಂಬರಲ್ಲಿ ನಡೆದಿದ್ದು 148 ಸೀಟ್ಸು DMK ಪ್ಲಸ್ಗೆ, ಮತ್ತು ADMKಗೆ 82. ಹಾಗೆ ಧರೋಹರ್ ವಾಯ್ಸ್ ಅಂತ ಅದು ADMKಗೆ 86 ಮತ್ತು DMKಗೆ 129 ಸೀಟ್ಸ್ ಕೊಟ್ಟರೆ, ಆಪ್ಕಾ ಒಪಿನಿಯನ್ನು AIADMKಗೆ 124 ಸೀಟ್ಸು, DMKಗೆ 82 ಸೀಟ್ಸನ್ನು ಕೊಡ್ತಾ ಇರೋದು. ಸೊ ಸ್ವಲ್ಪ ಕಷ್ಟ ಇದೆ DMKಗೆ, ಓವರಾಲ್ ಚೆನ್ನಾಗಿಲ್ಲ. TVKಗೆ 29 ಸೀಟ್ಸು, 16 ಸೀಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. TVKಗೂ ಕೂಡ 20+ ಕ್ರಾಸ್ ಆಗುತ್ತೆ ಅಂತ ರಿಪೋರ್ಟ್ಸ್ ಬರ್ತಿರೋದು. ವಿಜಯ್ ಎಲೆಕ್ಷನ್ ಮುನ್ನ ಅಂತೂ ಯಾರ ಜೊತೆಗೂ ಮೈತ್ರಿ ಮಾಡ್ಕೊಳ್ಳಲ್ಲ, ಸ್ವತಂತ್ರವಾಗಿ ಹೋಗ್ತಾರೆ. ಆದರೆ ಎಲೆಕ್ಷನ್ ಆದಮೇಲೆ ಮೋದಿ ಅಮಿತ್ ಶಾ ಲೆಕ್ಕಾಚಾರ ಏನು ಬೇಕಾದರೂ ಆಗಬಹುದು, ತದ್ವಿರುದ್ಧ ದಿಕ್ಕಿನಲ್ಲಿರೋರು ಒಂದಾಗ್ಬಿಡಬಹುದು ಅನ್ನೋದಕ್ಕೆ ಮೊನ್ನೆ ಅಷ್ಟೇ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. ಈ ಕಾಲ್ ತುಳಿತ ಪ್ರಕರಣ ಆಯ್ತಲ್ವಾ, ಅದಾದ ಬಳಿಕ TVKನ DMK ಟಾರ್ಗೆಟ್ ಮಾಡ್ತಿದೆ ಅನ್ನುವ ಆಕ್ರೋಶ ಸಿಡಿತು. AIADMK ವಿಜಯ್ ಪರ ನಿಲ್ತು. BJPಯ ಬಿಗ್ ಲೀಡರ್ ಯಾರು AIADMK ಜೊತೆ ಮೈತ್ರಿಯನ್ನು ಕುದುರಿಸಿದ್ರು, ಆ ಲೀಡರು ವಿಜಯ್ ಅಪ್ರೋಚ್ ಮಾಡಿದ್ದಾರೆ ಅನ್ನುವ ಸುದ್ದಿ ಬಂತು. ವಿಜಯ್ ಸಂಕ್ರಾಂತಿಯ ಬಳಿಕ ನಿರ್ಧಾರ ಮಾಡಲಾಗತ್ತೆ ಅಂತ ತಿಳಿಸಿದ್ದೂ ಕೂಡ ಸುದ್ದಿ ಆಯಿತು. ಹೊರಗಡೆ ಓಪನ್ ಆಗಿ ಏನೂ ಇಲ್ಲ, ಅಂಥದ್ದೆಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಕೂಡ ಒಳಗೊಳಗೆ ಮಾತುಕತೆಗಳಾಗ್ತಿದ್ದಾವೆ. ಎಲೆಕ್ಷನ್ ಮುನ್ನ ಅದು ಪ್ರಸ್ತಾಪ ಆಗಲ್ಲ, ಅದರಿಂದ ಲಾಸೇ ಆಗುತ್ತೆ, ಮೈತ್ರಿ ಈಗಲೇ ಮಾಡ್ಕೊಂಡು ಬಿಟ್ರೆ. ಬಟ್ ಚುನಾವಣೆಯ ಬಳಿಕ
ಕಂಡು ಕೇಳರಿಯದ ಮೈತ್ರಿ ಸಾಧ್ಯವಾಗುತ್ತಾ? ನೋಡಿ, AIADMK ಅಂತ ಮಾಡಿದಾಗಲೇ ಸರ್ವೆಗಳಲ್ಲಿ ಕೆಲವು ಸರ್ವೆಗಳು ನೆಕ್ ಟು ನೆಕ್ ಫೈಟ್ ಕೊಡ್ತಿದ್ದಾವೆ. ಕೆಲವು AIADMK ಮುಂದಿದೆ, ಕೆಲವ್ರ ಪ್ರಕಾರ DMK ಮುಂದಿದೆ. ತುಂಬ ಡಿಫ್ರೆನ್ಸಿಂದ ಅಲ್ಲ. ಹಾಗಾಗಿ CM ಅಭ್ಯರ್ಥಿ ಅಂತ ಬಂದಾಗ ಮುಂಚೂಣಿಯಲ್ಲಿ ಸ್ಟಾಲಿನ್ ನಿಂತರೂ ಕೂಡ ಬಹುತೇಕ ಎಲ್ಲ ಸರ್ವೆಗಳು ವೋಟರು ಎಲ್ಲ ಹೇಳ್ತಿರೋದು ಓವರಾಲ್ ಪಕ್ಷದ ಪರ್ಫಾರ್ಮೆನ್ಸು. ಇನ್ಫ್ಯಾಕ್ಟ್ ಈಗ ದಿನಕರನ್ನು OPS ಇವರೆಲ್ಲ ಹೊರಗಡೆ ಹೋಗಿರೋದು. AIADMK ಈಗ ಪಳನಿಸ್ವಾಮಿ ಒಗ್ಗಟ್ಟನ್ನ ಉಳಿದವ್ರನ್ನ ಉಳಿಸ್ಕೊಂಡು ಹೋಗಬೇಕಾಗಿರುವಂಥ ಸವಾಲಿದೆ. ಮತ್ತು TVKಗೊಬ್ಬರು ಲೀಡರ್ ಹೋಗಿಬಿಟ್ಟಿದ್ದಾರೆ, ಸೆಂಗೊತ್ತಾಯನ್ನು KS ಸೆಂಗೊತ್ತಾಯನ್ ಈಗ TVK ಜಾಯ್ನ್ ಆಗಿದ್ದಾರೆ. ಸೊ AIADMK ಎಲ್ಲ ಹೊಡ್ಕೊಂಡು ಒಂದೊಂದೇ ಬಲ ತುಂಡು ಮಾಡ್ಕೊಂಡಿದೆ. ಹಾಗಿದ್ದೂ ಕೂಡ DMK ವಿರುದ್ಧ ಇರುವಂಥ ಆಡಳಿತ ವಿರೋಧಿ ಅಲೆ ವರ್ಕೌಟ್ ಆಗುತ್ತೆ ಅನ್ನೋದು ರಿಪೋರ್ಟ್. ಅದ್ರ ನಡುವೆ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಿದೆ. ಕಾರ್ತಿಕೇಯ ದೀಪ ಗಲಾಟೆ, ಹಿಂದೂ ಮುಸ್ಲಿಂ ಅನ್ನೋ ರೀತಿಯಲ್ಲಿ BJP ಪ್ರಯತ್ನ ಮಾಡ್ತಿದೆ. ಬಟ್ BJP ಪ್ರಯತ್ನ ಅಷ್ಟು ಸುಲಭ ಏನಿಲ್ಲ ಅಲ್ಲಿ ಫಲ ಕೊಡೋದು. ಯಾಕಂದರೆ ನಡೆಯೋದೇ ಫೈಟು DMK AIADMK ಈಗ TVK ಹೊಸದಾಗಿ. ಹಾಗಿದ್ರೂ ಕೂಡ ಲೋಕಸಭೆಯಲ್ಲಿ ವೋಟ್ ಶೇರ್ ನಾವಿಬ್ಬರೂ ಸೇರಿ ಎಷ್ಟು ತಗೊಂಡಿದ್ವಿ ಅನ್ನೋ ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾರೆ. ಯಾರು? ಪಳನಿಸ್ವಾಮಿ. ನಾವಿಬ್ಬರು ಸಪ್ರೇಟಾಗಿ ಸ್ಪರ್ಧೆ ಮಾಡಿದ್ರು ಲೋಕಸಭೆಯಲ್ಲಿ. ನಮ್ಮಿಬ್ಬರ ವೋಟ್ ಶೇರ್ ಒಟ್ಟಿಗೆ ಸೇರಿಸಿದ್ರೆ DMK ನಾವು ಕಟ್ಟು ಹಾಕಬಲ್ಲೆವು ಈ ಎಲೆಕ್ಷನ್ನಲ್ಲಿ ಅನ್ನೋದನ್ನು ಅದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತ ಪಳನಿಸ್ವಾಮಿ ಹೇಳ್ತಿರೋದು. ಈ ಸಲ ನಾವು 200 ಗಡಿ ದಾಟ್ತೀವಿ ಅನ್ನೋದು AIADMK ಕಾನ್ಫಿಡೆನ್ಸು. ಅವರೇ ಇಂಟರ್ನಲ್ ಸರ್ವೆ ರಿಪೋರ್ಟು. ಅಂದರೆ BJP ಮತ್ತು AIADMK ಸೇರಿದ ವೋಟ್ ಶೇರ್ ತೊಗೊಂಡ್ರೆ 41% ಕಂಬೈನ್ಡ್ ವೋಟ್ ಶೇರು. ಸೊ ಸಣ್ಣದಲ್ಲ ಇದು. DMK ಕಟ್ ಹಾಕೋದಕ್ಕೆ ಸಾಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆ TVK ಯಾರು ಊಹಿಸದಂಥ ಒಂದು ಲೆಕ್ಕಾಚಾರ ಹಾಕ್ಕೊಳ್ತಿದ್ರು. ಅಚ್ಚರಿ ಇಲ್ಲ, ಯಾಕಂದರೆ ಅವ್ರಿಗೆ ಸಂಘಟನೆಯ ಬಲ ಬೇಕು. ಅವ್ರಿಗೆ ನೇಮು ಫೇಮು ಮತ್ತೊಂದು ಮಗದೊಂದು ಅವಶ್ಯಕತೆ ಇಲ್ಲ, ಬಟ್ ಸಂಘಟನೆಯ ಬಲ ಬೇಕಾಗಿರೋದು. ನೋಡಿ, ಸರ್ವೆ ಏನು ಹೇಳ್ತಿದೆ ಅಂದರೆ 41% ಆ್ಯಂಟಿ ಇನ್ಕಂಬನ್ಸಿ ಇದೆ, ಆಡಳಿತ ವಿರೋಧಿ ಅಲೆ ಇದೆ. ಪರವಾಗಿ ಇರೋದಕ್ಕೆ ವೋಟ್ ಏನು ಬಿದ್ದಿದೆಯಲ್ಲ 31%, ಅದಕ್ಕಿಂತ 10 ಪಾಯಿಂಟ್ಸ್ ಜಾಸ್ತಿ ಆಡಳಿತ ವಿರೋಧಿ ಅಲೆನೇ ಅಲ್ಲಿ ಜಾಸ್ತಿ ಇದೆ. 10 ಜನರನ್ನು ಮಾತಾಡಿಸಿದ್ರೆ ಅದರಲ್ಲಿ 6 ಜನ ಇರೋ MLAಗಳಂದ್ರೆ ರಿಪ್ಲೇಸ್ ಮಾಡ್ತೀವಿ, ನಮಗೆ ಇವ್ರು ಬೇಡ ಅಂತಿದ್ದಾರೆ. DMK ವಿರುದ್ಧ ಆಕ್ರೋಶ ಸಿಡ್ದಿದೆ. 25ರಿಂದ 34 ಏಜ್ ಇರುವಂಥವರಲ್ಲಿ 50% ಜನ ಅಂದರೆ ಯುವಕರು, 25ರಿಂದ 30 ಏಜು ಅಂದರೆ 50% ಜನ, ಅರ್ಧಕ್ಕರ್ಧದಷ್ಟು ಜನ ಸರ್ಕಾರ ಬದಲಾವಣೆ ಆಗಲೇಬೇಕು ಅಂತ ಬಯಸ್ತಿದ್ದಾರೆ. ಆನ್ಲೈನ್ ಸರ್ವೆಗಳಲ್ಲಂತೂ TVK ಪರವಾಗಿ ಜೋರು ಅಲೆ ಎದ್ದಿದೆ. ಹಂಗಂತ ಅವರೇ ವಿನ್ ಆಗಿಬಿಡ್ತಾರೆ ಅನ್ನೋ ಸಿಚುವೇಶನ್ ಇಲ್ಲ, ಅಲ್ಲಿ ಜನರನ್ನು ಕೇಳಿದ್ರು ಗೊತ್ತಾಗುತ್ತೆ. ಬಟ್ ಅಷ್ಟು ಅಲೆ ಎಬ್ಬಿಸ್ಬಿಟ್ಟಿದ್ದಾರೆ ವಿಜಯ್. ಒಂದಷ್ಟು ಶಿಫ್ಟ್ ಅಂತೂ ಆಗುತ್ತೆ. ಅದ್ರ ಲಾಭ ಯಾರಿಗಾಗತ್ತೆ? TVK DMK ಮತಗಳನ್ನೇ ಕೀಳೋದು. AIADMKಗೂ ಒಂದಿಷ್ಟು ಸಮಸ್ಯೆ ಆಗಬಹುದು, ಬಟ್ DMKನೇ ಈಗ ಮೇನ್ ಟಾರ್ಗೆಟ್ ಆಗಿರೋದ್ರಿಂದಾಗಿ ಅವ್ರ ಬಲವೇ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಇಲ್ಲಾದ್ರೆ ಲೀಡರ್ ಇಲ್ಲ AIADMKಲಿ ಅಂತ. DMKಗೆ ವಿಜಯ್ ಸ್ಟ್ರೇಟ್ ಹಿಟ್. ಈಗಾಗಲೇ ಕಿತ್ತು ಬಿಸಾಕ್ತೀವಿ DMKನ ಅಂತ ಹೇಳಿದ್ದಾರೆ. ಈ ಹೊತ್ತಲ್ಲಿ DMKಗೆ ದೊಡ್ಡ ಆಘಾತ ಕಾದಿದೆ ಅನ್ನೋದನ್ನು ಇವೆಲ್ಲ ಸರ್ವೆ ಸಮೀಕ್ಷೆಗಳು ಹೇಳ್ತಿದ್ದಾವೆ. ಅಂದುಕೊಂಡಂಗಿಲ್ಲ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್, DMK ಪಕ್ಷ ಅಂದುಕೊಂಡಂಗಿಲ್ಲ ಪರಿಸ್ಥಿತಿ. ಹಿಂದೂ ವಿರೋಧಿ ಅಂದ್ಕೊಂಡು BJP ಮ್ಯಾಜಿಕ್ ಮಾಡೋಕ್ಕಾಗದೇ ಇರಬಹುದು ತಮಿಳುನಾಡಿನಲ್ಲಿ. ಆದರೆ ಮೈತ್ರಿಯ ಸುತ್ತ ಅಮಿತ್ ಶಾ ಮೀಟಿಂಗ್ಗಳು ಜೋರಾಗಿದ್ದಾವೆ ಡೆಲ್ಲಿಯಲ್ಲಿ. ತಮಿಳುನಾಡಿನ ಚುನಾವಣೆ ಸುತ್ತ ಬಿಹಾರವನ್ನು ಭರ್ಜರಿಯಾಗಿ ಗೆದ್ದಿರುವಂಥ BJPಗೆ ತಮಿಳುನಾಡಿನಲ್ಲಿ ಗೇಮ್ ಆದರೂ ಚೇಂಜ್ ಮಾಡಬೇಕು ಅನ್ನೋ ಆಸೆ. ಬೇರೆ ಕಡೆ ಎಲ್ಲ BJP ನೆಕ್ ಟು ನೆಕ್ ಫೈಟ್ ಕೊಡುತ್ತೆ, ಆದರೆ ತಮಿಳುನಾಡಿನಲ್ಲಿ ಅದಾಗಲ್ಲ. ಆದರೆ ಗೇಮ್ ಚೇಂಜ್ ಮಾಡೋದಕ್ಕೆ ನಿಂತಿದೆ TVK. ಯಾವುದೇ ಬಗೆಯ ಗೇಮ್ ಚೇಂಜರ್ ಆಗಬಹುದು. ಈಗ ಅದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ. BJPಯ ಬಿಗ್ ಲೀಡರ್ ಜೊತೆ ವಿಜಯ್ ಮಾತುಕತೆ ಆಗಿದೆ ಅನ್ನೋ ಸುದ್ದಿ ಅಂತೂ ಕೇಳ್ತಿದೆ. ಹೊರಗಡೆ ಬರ್ತಾ ಇಲ್ಲ ಅದು ಓಪನ್ ಆಗಿ, ಬಟ್ ಮಾತುಕತೆ ಆಗಿದ್ದು ಪೊಂಗಲ್ ಬಳಿಕ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದು ಲೇಟೆಸ್ಟ್ ರಿಪೋರ್ಟ್. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.